ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮಂಜುಳಾ, ಯೋಗ ಕೋಚ್. ಯೋಗದಲ್ಲಿ ಓಂಕಾರದ ಸರಿಯಾದ ಉಚ್ಚಾರಣೆ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಇವತ್ತು ಹೇಳ್ಕೊಡ್ತೀನಿ ಅಂತ ಈ ವಿಡಿಯೋದೊಳಗೆ. ಓಂಕಾರ ಪತಂಜಲಿ ಯೋಗ ಸೂತ್ರದಲ್ಲಿ ಓಂಕಾರವನ್ನ ವರ್ಣನೆ ಮಾಡಲಾಗೈತಿ. ಸೊ ಅದರ ಪ್ರಕಾರ ಓಂಕಾರ 3 ದಿವ್ಯ ಶಕ್ತಿಗಳನ್ನ ಪ್ರತಿನಿಧಿಸ್ತೈತಿ. ಸೊ ಅದ್ರಾಗ ಒಂದನೇದು ಕ್ರಿಯೇಷನ್, ಸೃಷ್ಟಿ, ಎರಡನೇದು ಪ್ರಿಸರ್ವೇಷನ್, ಸಂರಕ್ಷಣೆ, ಮೂರನೇದು ಟ್ರಾನ್ಸ್ಫಾರ್ಮೇಷನ್, ರೂಪಾಂತರ. ಇದು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲವನ್ನು ಕೂಡ ಕನೆಕ್ಟ್ ಮಾಡುತ್ತೆ. ಅದೇ ರೀತಿ ಓಂಕಾರದ ಸರಿಯಾದ ಉಚ್ಚಾರಣೆಯಿಂದ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಕೂಡ ಬಹಳಷ್ಟು ಲಾಭಗಳಿದಾವು. ಹಾಗೆ ಶಾರೀರಿಕ ಮತ್ತು ಮಾನಸಿಕವಾಗಿ ಕೂಡ ಬಹಳಷ್ಟು ಲಾಭಗಳಿವೆ. ಹಂಗಂದ್ರೆ ಓಂಕಾರ ಯಾಕೆ ಮಾಡಬೇಕಪ್ಪ ಅಂತಂದ್ರೆ, ಓಂಕಾರನ ಯಾಕೆ ಪಠಣ ಮಾಡಬೇಕು, ಸರಿಯಾದ ಉಚ್ಚಾರಣೆ ಯಾಕೆ ಮಾಡ್ಬೇಕಂತಂದ್ರೆ, ಸೊ ಓಂಕಾರ ಸರಿಯಾದ ಉಚ್ಚಾರಣೆಯಿಂದ ಆಯುರ್ವೇದ ಪ್ರಕಾರ ನಮ್ಮ ಶರೀರದಲ್ಲಿ 3 ದೋಷಗಳಿದಾವ್ರಿ. ಸೊ ವಾತ, ಪಿತ್ತ, ಕಫ ಅಂತೇಳಿ. ಸೊ ಈ 3 ದೋಷಗಳು ಬ್ಯಾಲೆನ್ಸ್ ಆಗ್ತಾವು. ಆಮೇಲೆ ಸ್ಥಿರತೆ ಬರ್ತೈತಿ. ಅದೇ ರೀತಿ ಎಲ್ಲ ರೋಗಗಳು ನಮ್ಮಿಂದ ದೂರ ಹೋಗ್ತಾವು. ಹಾಗೆ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗಿ ಸಕಾರಾತ್ಮಕ ಶಕ್ತಿ ಕೂಡ ನಮ್ಗೆ ಸಿಗುತ್ತೆ. ಅದೇ ರೀತಿ ನರ್ವಸ್ ಸಿಸ್ಟಮ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಈಗ ನೋಡಿ, ನಮ್ಗೆ ಭಯ ಅಂತಿರ್ತೈತಿ, ಆತಂಕ, ಡಿಪ್ರೆಸ್ಸು, ನೆಗೆಟಿವ್ ಥಾಟ್ಸು, ಹೆಡ್ಡೇಕ್, ಇವನ್ನೆಲ್ಲ ನಾವು ಫೀಲ್ ಮಾಡ್ತಿರ್ತೇವಿ. ಸೊ ಸರಿಯಾದ ಓಂಕಾರದ ಉಚ್ಚಾರಣೆಯಿಂದ ಇವೆಲ್ಲ ದೂರ ಆಗ್ತೈತಿ. ಅದೇ ರೀತಿ ಭಾವನಾತ್ಮಕ ಸ್ಥಿರತೆ ಕೂಡ ನಮ್ಗೆ ಬರ್ತೈತಿ. ಈಗ ಮಾತಿಗೂ ಸಿಟ್ಟು ಬರ್ತಿರ್ತೈತಿ ಅಥವಾ ಓವರ್ ಥಿಂಕಿಂಗ್ ಮಾಡ್ತಿರ್ತೀವಿ ನಾವು. ಸೊ ಓಂಕಾರ ಸರಿಯಾದ ಉಚ್ಚಾರಣೆಯಿಂದ ಇವೆಲ್ಲ ಹೋಗ್ತೈತಿ. ಮೊದಲು ನಾನು ಓಂಕಾರನ ತಪ್ಪು ಯಾವ ರೀತಿ ಮಾಡ್ತೇವೆ ಅನ್ನೋದು ತೋರಿಸ್ತೀನಿ. ಆಮೇಲೆ ಸರಿಯಾದ ಉಚ್ಚಾರಣೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ. ಸೊ ಅದಕ್ಕಾಗಿ ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರಿ. ಸೊ ತಪ್ಪು ಯಾವ ರೀತಿ ಅಂತಂದ್ರೆ, ಓ ಇದು ತಪ್ಪು ರೀತಿ. ಯಾಕಂತಂದ್ರೆ ಈಗ ನಾನೆಲ್ಲ ಓಂಕಾರದಲ್ಲಿ ಏನಂತಂದ್ರೆ 3 ಅಕ್ಷರಗಳಿದಾವು, ಅ, ಉ, ಮ. ಅದನ್ನ ಇಲ್ಲಿ ಏನ್ ಹೇಳಿದೆ ಅಂದ್ರೆ ಓ ಮತ್ತು ಮ ಅಷ್ಟೇ ಹೇಳಿದೆ. ಆದ್ರೆ ನಿಜವಾಗ್ಲೂ ಓಂಕಾರದ ಸರಿಯಾದ ಉಚ್ಚಾರಣೆಯಲ್ಲಿ ಓ, ಅ, ಉ, ಮ ಅಕ್ಷರಗಳನ್ನ ಹೇಳಬೇಕು. ಸೊ ಯಾವ ರೀತಿ ಹೇಳೋದು ಅಂತಂದ್ರೆ, ಸೊ ಅದಕ್ಕಾಗಿ ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ. ನಮಸ್ಕಾರ ಸ್ಥಿತಿಯಲ್ಲಾದ್ರೂ ಇರ್ರಿ, ಅಥವಾ 2 ಕೈಗಳು ಮುದ್ರಾದೊಳಗೆ ಇಟ್ಕೊರಿ, ಅಥವಾ ಈ ರೀತಿ ಕೈ ಆದ್ರೂ ನೀವು ತೊಡೆ ಮೇಲೆ ಇಟ್ಕೊಂಡು ಕೂಡ ಮಾಡ್ಬೋದು. ಸೊ ಮೊದಲು ಉಸಿರು ತಗೋಬೇಕು. ಉಸಿರು ಬಿಡೋದ್ರ ಮುಖಾಂತರ ಅ ಮತ್ತೆ ಉ ಮತ್ತು ಮ ಹೇಳೋದು. ಸೊ ಬೆನ್ನು ಕತ್ತು ನೇರವಾಗಿರ್ಲಿ, ರಿಲ್ಯಾಕ್ಸ್ ಇರ್ರಿ. ಉಸಿರು ತಗೋತೀರಿ. ಮತ್ತೆ ಉಸಿರು ತಗೋತೀರಿ. ಮತ್ತೆ ಉಸಿರು ತಗೋತೀರಿ. ಈ ರೀತಿ ಮೊದಲನೇ ಅಕ್ಷರ ಅನ್ ಹೇಳಿದ್ವಿ. ಆ 3 ಸಲ ಹೇಳ್ತೀನಿ. ಅ, ಉ ಮತ್ತು 3 ಸಲ ಹೇಳೋದು. ಆಮೇಲೆ ಇಷ್ಟು ಸೇರಿ 2 ಸಲ ಹೇಳೋಣಂತೆ. ಸೊ ಈಗ ಉ ಅಕ್ಷರ. ಉಸಿರನ್ನ ತೆಗೆದುಕೊಳ್ತೀರಿ. ಮತ್ತೆ ದೀರ್ಘವಾದ ಉಸಿರು ತಗೋತೀರಿ. ಮತ್ತೆ ಉಸಿರು ತಗೋತೀರಿ. ಈ ರೀತಿ ಅ ಮತ್ತು ಊನ ಹೇಳಿದ್ವಿ. ಸೊ ಅ ಅನ್ನೋ ಬೇಕಾದ್ರೆ ಉಸಿರು ತಗೋತೀರಿ, ಬಾಯಿನ ತೆರೆದ ಅ ಅಂತ ಹೇಳಬೇಕು. ಹೂ ಅನ್ನೋ ಬೇಕಾರೆ ನಿಮ್ಮ 2 ತುಟಿಗಳು
ಓ ಶೇಪ್ ಒಳಗೆ ಬರಬೇಕು. ಈಗ ಮಕಾರ. ಸೊ ಮಕಾರನ 2 ಲಿಪ್ಸ್ ಬಂದ್ ಮಾಡಿ ಬಾಯಿ ಮುಚ್ಕೊಂಡು ಗಂಟಲ ಮೂಲಕ ಮಕಾರ ಹೇಳಬೇಕು. ಸೊ ಉಸಿರನ್ನ ತೆಗೆದುಕೊಳ್ತೀರಿ, 3 ಬಾರಿ ಮಕಾರ ಹೇಳೋದು. ಮತ್ತೆ ಉಸಿರು ತಗೋತೀರಿ. ಮತ್ತೆ ಉಸಿರು ತಗೋತೀರಿ. ಕೈಗಳನ್ನು ಬಿಡಿಸ್ಕೋತೀರಿ. ರಿಲ್ಯಾಕ್ಸ್, ಸಹಜವಾದ ಉಸಿರಾಟ. ನಿಧಾನವಾಗಿ ಕಣ್ಣುಗಳನ್ನ ತೆರಿತೀರಿ. ಈ ರೀತಿಯಾಗಿ ಅ ಉ ಮ ಉಚ್ಚಾರಣೆನ ನಾವು ಮಾಡಿದ್ದೀವಿ. ಈಗ 3 ಸೇರಿ 2 ಸಲ ಹೇಳೋಣ. ಮತ್ತೆ ಬೆನ್ನು ಕತ್ತು ನೇರವಾಗಿರಬೇಕು, ಮುಖದಲ್ಲಿ ನಗು ಇರಲಿ. ಮತ್ತೆ ಉಸಿರು ತಗೋತೀರಿ. ಮತ್ತೆ ಉಸಿರು ತಗೋತೀರಿ. ಕೈಗಳನ್ನು ಬಿಡಿಸ್ಕೋತೀರಿ. ಸಹಜವಾದ ಉಸಿರಾಟ. ಕೈಗಳನ್ನು ಜೋರಾಗಿ ಗುದ್ದಿಸಿರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನು ಕೆಳಗಿಳಿಸಿ ನಗು ಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೀರಿ. ಈ ರೀತಿ ಓಂಕಾರದ ಸರಿಯಾದ ಉಚ್ಚಾರಣೆನ ಅ ಉ ಮ ಈ 3 ಸೇರಿಸಿ ಹೇಳಬೇಕು. ಅದೇ ರೀತಿ ಇದೊಂದು ಪ್ರಾಣಾಯಾಮ ಕೂಡ ಹೌದು. ಯಾಕಂತಂದ್ರೆ ನಾವು ನೋಡ್ರಲ್ಲೇ ಉಸಿರನ್ನ ತೆಗೆದುಕೊಳ್ತೇವಿ, ಉಸಿರು ಬಿಡೋ ಮುಖಾಂತರ ಅ ಉ ಮನ ಹೇಳ್ತೇವಿ. ಅ ಉ ಮ. ಸೊ ಇದು ಉಚ್ಚಾರಣೆ ಮಾಡೋ ಮುಂದೆ ನಮ್ಮ ಹೊಟ್ಟೆಯ ಮೂಲಕ ವೈಬ್ರೇಷನ್ ಆಕೈತಿ. ಇದು ಇಲ್ಲಿಂದ ಬರ್ತೈತ್ರಿ. ಸೊ ಅವಾಗ ಹೆಂಗೆ ಉಸಿರು ತಗೋತೇವನ್ರಿ, ಫೀಲ್ ಮಾಡ್ರಿ. ಉಸಿರು ತಗೊಂಡು ಅನ್ನಕತ್ತಾಗ ಇಲ್ಲಿ ವೈಬ್ರೇಷನ್ ಆಗೈತಿ. ಅದೇ ರೀತಿ ಉ ಅನ್ನೋ ಬೇಕಾರ ನಮ್ಮ ಎದೆ ಭಾಗದಲ್ಲಿ ವೈಬ್ರೇಷನ್ ಆಕೈತಿ. ಮ ಅನ್ನೋ ಬೇಕಾರ ನಮ್ಮ ಗಂಟಿನಲ್ಲಿ ವೈಬ್ರೇಷನ್ ಆಗ್ತೈತಿ. ಸೊ ಅದನ್ನ ಫೀಲ್ ಮಾಡ್ರಿ. ಸೊ ಓಂಕಾರದ ಸರಿಯಾದ ಉಚ್ಚಾರಣೆ ಹೇಳಲು ನನ್ನ ಸಣ್ಣದೊಂದು ಪ್ರಯತ್ನ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ತೆ.